ವೀಕ್ಷಕರಿಗೆ ನಮಸ್ಕಾರ. ನಾನು ರಂಜಿತಾ. ಇವತ್ತು ನಮ್ಮೊಂದಿಗೆ ಇದ್ದಾರೆ 1990s ಚಿತ್ರದ ಕೊರಿಯೋಗ್ರಫರ್ ಹಾಗೂ ಎಡಿಟರ್. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. 1990s ಅಂತ ಹೇಳಿದಾಗ ಎಲ್ರಿಗೂ ಅನ್ಸುತ್ತೆ ಸರ್, ಎಸ್ಪೆಷಲಿ ಎಡಿಟರ್ಗೆ ಚಾಲೆಂಜಿಂಗ್ ಇದ್ದೇ ಇರುತ್ತೆ, ಜೊತೆಗೆ ಕೊರಿಯೋಗ್ರಫರ್ಸ್ಗೂ ಅಷ್ಟೇ ಚಾಲೆಂಜಿಂಗ್ ಇದ್ದೇ ಇರುತ್ತೆ. ಬಿಕಾಸ್ ಇವಾಗಿನ ಮೂವೀಸ್ ನೋಡ್ಕೊಂಡು ಬಂದಾಗ ಆಕ್ಷನ್ಸ್, ಎಡಿಟಿಂಗ್, ಗ್ರಾಫಿಕ್ಸ್ ಅದು ಇದು ಅಂತ ಬರುತ್ತೆ. ಬಟ್ ಕೊರಿಯೋಗ್ರಫರ್ ಅಂತ ಬರುವಾಗ ಇವಾಗ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಸ್ಟೆಪ್ಸ್ ಯೂಸ್ ಮಾಡಿ 1990s ಅಂತ ಬಂತು ಅಂದ ತಕ್ಷಣ 20 years ಬ್ಯಾಕ್ ಹೋಗ್ಲೇಬೇಕಾಗಿದೆ. ಅವಾಗಿನ ಕ್ಲೈಮೇಟ್ ಆಗಿರ್ಬೋದು, ಅವಾಗಿನ ಸಿನಾರಿಯೋ ಹೇಗಿತ್ತು ಅದ್ರ ತಕ್ಕನಾಗಿ ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ಈ ಇಂಡಸ್ಟ್ರಿಗೆ ಬರಬೇಕು ಅಂತ ನಿಮ್ಮಿಬ್ರಿಗೆ ಯಾಕೆ ಇಂಟ್ರೆಸ್ಟ್ ಬಂತು ಸರ್? ಮುಂಚೆ ಎಲ್ಲಾದ್ರೂ ಏನ್ ಮಾಡ್ತಿದ್ರಿ ಮುಂಚೆ? ನಾನು ತುಂಬಾ ಮರಾಠಿ ಮೂವೀಸ್ ಅಂಡ್ ಕನ್ನಡ ಮೂವೀಸ್ ಅಸಿಸ್ಟೆಂಟ್ ಆಗಿ ಮಾಡ್ತೀನಿ. ಚಿನಿ ಮಾಸ್ಟರ್ ಅಂತ. ಸೊ ನೈಸ್. ಗಣೇಶ್ ಸರ್, ಗಣೇಶ್ ಆಚಾರ್ಯ. ಓಕೆ, ಇಸ್ ವೆರಿ ನೈಸ್. ಸೊ ಬಾಲಿವುಡ್ ಡಾನ್ಸರ್ಸ್ ಆಲ್ಸೋ. ಸೊ ಫಸ್ಟ್ ನನಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಡ್ಯಾನ್ಸ್ ಹುಚ್ಚು ಜಾಸ್ತಿ. ಮೂವಿಗೆ ಬರಬೇಕು ಅಂತ ಅವಾಗ ಏನು ಪ್ಲಾನ್ ಇಲ್ಲ, ಮೂವಿ ಅಂದ್ರೇನೆ ಗೊತ್ತಿರಲಿಲ್ಲ. ಡ್ಯಾನ್ಸ್ ತುಂಬಾ ಇಂಟ್ರೆಸ್ಟ್ ಶುರು ಆಯ್ತು. ಸೊ ಆಗಿಂದ ನಾನು ನಮ್ಮ ಡೈರೆಕ್ಟರ್ ನಾವು ಜೊತೆಯಲ್ಲೇ ಅಕ್ಕಪಕ್ಕ ಹೋಗೋದು, ಸೊ ಜೊತೆಯಲ್ಲೇ ಕೆಲಸನ ಕಂಡು ಸಿನಿಮಾ ಮಾಡಬೇಕು ಅಂತ ಆಮೇಲೆ ಡಿಸೈಡ್ ಆಗಿ ಸಿನಿಮಾ. ಸೊ ಮುಂಚೆಯಿಂದನೇ ಡೈರೆಕ್ಟರ್ ನಿಮಗೆ ಪರಿಚಯನಾ? ಅಕ್ಕಪಕ್ಕ ಹೋಗೋದು ನಮ್ದು ಚೈಲ್ಡ್ಹುಡ್ ಫ್ರೆಂಡ್ಸ್. ಸರ್, ಎಡಿಟರ್ ತುಂಬಾ ಚಾಲೆಂಜಸ್ ಇದ್ದೇ ಇರುತ್ತೆ. ಬಿಕಾಸ್ ಮೂವಿ ಶೂಟ್ ಮಾಡಾದ್ಮೇಲೆ ಎಂಟೈರ್ ಡಿಐ ಇಂದ ಹಿಡಿದು ಎಲ್ಲ ನಿಮ್ ಕೈಲೇ ಇರುತ್ತೆ. ಒಂದು ಮೂವಿ ರಾ ಮೂವಿ ನೋಡೋದಕ್ಕೂ ಎಡಿಟಿಂಗ್ ಆದ್ಮೇಲೆ ಮೂವಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ಅದು ಪ್ರತಿಯೊಂದು ನಿಮ್ ಕೈಲೇ ಇರುತ್ತೆ. ಸೊ ಎಡಿಟಿಂಗ್ ಇದು ಎಷ್ಟನೇ ಮೂವಿ ಸರ್? ಮುಂಚೆ ಕೆಲಸ ಮಾಡ್ತಿದ್ವಿ, ಈ ಇಂಡಸ್ಟ್ರಿಗೆ ಬರೋದಕ್ಕೆ ನಿಮ್ಗೆ ಏನ್ ಪ್ರೋತ್ಸಾಹ ನೀಡಿದ್ರು? ಮೇಡಮ್, ಆಕ್ಚುಲಿ ನಾನು ಮೊದಲು ಪ್ರಿಂಟ್ ಮೀಡಿಯಾದ ಕೆಲಸ ಮಾಡ್ತಿದ್ದೆ, ಪ್ರಿಂಟಿಂಗ್ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿ ಸಿನಿಮಾ 90s ಅರೌಂಡ್ ಅಂದ್ಬಿಟ್ಟು ಸೊ ಅವರು ಒಂದು ಸಿನಿಮಾ ಪೋಸ್ಟರ್ ಬೇಕು ಅಂತ. ಸೊ ಅವತ್ತಿಂದ ನಾನು ಸಿನಿಮಾ ಪೋಸ್ಟರ್ ಮಾಡೋದಕ್ಕೆ ಎಂಟ್ರಿ ಕೊಟ್ಟೆ. ಸೊ ಅಲ್ಲಿಂದ ನಮ್ಮ ನಂದ ಸರ್ ನಮಗೆ ಕನೆಕ್ಟ್ ಆದ್ರು. ಅವ್ರು ಬಂದ್ಬಿಟ್ಟು ಅವ್ರು ಪೋಸ್ಟರ್ ಡಿಸೈನ್ ಮಾಡಬೇಕು, 90s ಸಿನಿಮಾ ಇದೆ, ಪೋಸ್ಟರ್ ಡಿಸೈನ್ ಮಾಡ್ಕೊಡಿ ಅಂದ್ರು. ಪೋಸ್ಟರ್ ಡಿಸೈನ್ ಎಲ್ಲ ಮಾಡ್ಕೊಂಡೆ. ಅದಾದ್ಮೇಲೆ ಈ ತರ ಎಡಿಟಿಂಗ್ ಒಂದು ಮಾಡ್ಬೇಕು ಅಂತ ಸಾಂಗ್ ಮಾಡ್ಕೊಂಡಿದ್ರಿ, ಎಡಿಟಿಂಗ್ ಒಂದು ಮಾಡ್ಕೊಡಿ. ಸೊ ಎಡಿಟಿಂಗ್ ಮಾಡಾದ್ಮೇಲೆ ಒಂದು ಸೀನ್ ಇತ್ತು, ಇವರು ಶೂಟ್ ಮಾಡಿದ್ರು. ಸೀನ್ ತಂದ್ಕೊಟ್ಮೇಲೆ ಎಲ್ಲ ಎಡಿಟಿಂಗ್ ಮಾಡ್ಕೊಟ್ಮೇಲೆ ಎಲ್ಲ ಫೀಲ್ ತುಂಬಾ ಚೆನ್ನಾಗಿ ಆಗ್ತಿದ್ದೀರಾ, ಸೊ ನೀವು ಕಂಟಿನ್ಯೂ ಆಗ್ಬೇಕು. ಸೊ ನಮ್ ಇದಕ್ಕಿಂತ ಮುಂಚೆ ಬರ್ಬೇಕಾದ್ರೆ ನಾನು ಈ ಲವ್ ಮಕ್ಟೈಲು ಮತ್ತೆ ಬಡಬಾರಸ್ಕರ್ ಮತ್ತೆ ವೀರಮ್ ಸಿನಿಮಾದ ಪೋಸ್ಟರ್ ಕೋ ಡಿಸೈನರ್ ಆಗಿ AP ಸ್ಟುಡಿಯೋದ ತರಿಸಿರೋ. ಸೊ ಅದರಲ್ಲಿ ವರ್ಕ್ ಮಾಡ್ತಿದ್ದೆ, ಓನಾಗಿ ನಾವೇ ಸ್ಟುಡಿಯೋ. ಸೊ ಅಲ್ಲಿಂದ ಈ ಜರ್ನಿ ಹಿಂಗೆ ಸ್ಟಾರ್ಟ್ ಆಯ್ತು. ಸೊ ಇಬ್ರಿಗೂ ಹೊಸದಲ್ಲ ಸರ್, ಇಬ್ರಿಗೂ ಬ್ಯಾಕ್ಗ್ರೌಂಡ್ ಇದೆ ಅಂತ ತಕ್ಷಣ ಇಲ್ಲಿ ಕೋ ಆರ್ಟಿಸ್ಟ್ ಕೋ ಅಸಿಸ್ಟೆಂಟ್ಸ್ ಗಳಾಗಿ ಕೆಲಸ ಮಾಡಿ ಇವಾಗ ಮೇನ್ ಲೀಡ್ ಬರ್ತಿದ್ದೀರಾ ಅಂತ ಹೇಳುವಾಗ ಖುಷಿ ಇದೆ. ಸರ್, ಥ್ರೂ ಔಟ್ 3 hours ಆಫ್ ಮೂವಿ ಎಡಿಟಿಂಗ್ ಮಾಡ್ಬೇಕಾದ್ರೆ ಕೆಲವರು ಡೈರೆಕ್ಟರ್ EFX ಬೇಕು, RFX ಬೇಕು, ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. 1990s ಅಂದ್ರೆ ನಮ್ಗೆ ಅದೇ ಫೀಲ್ ಬೇಕು. ವೀಕ್ಷಕರಿಗೆ 1990s ಹೋಗ್ಬೇಕು ಅಂತ ಹೇಳುವಾಗ ಎಡಿಟಿಂಗ್ ಸಹ ಮ್ಯಾಟರ್ ಆಗುತ್ತೆ. ಬಿಕಾಸ್ ಇವಾಗ ಒಂದು ನಾರ್ಮಲ್ ಫೋಟೋಗ್ರಫಿನ ನಾವು ವೈಟ್ ಅಂಡ್ ಬ್ಲಾಕ್ ಅಲ್ಲಿ ನೋಡೋದಕ್ಕೂ ಲೈಕ್ ಕಲರ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆ ತರ ಇರುವಾಗ ಎಡಿಟರ್ಸ್ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಇದ್ರಲ್ಲಿ ಯಾವ ರೀತಿ ಚಾಲೆಂಜಸ್ ಫೇಸ್ ಮಾಡ್ತಾ ಬಂದಿದೆ ಸರ್? ಎಷ್ಟು ಸಪೋರ್ಟಿವ್ ಆಗಿದ್ರು ಟೀಮ್ ಮೇಡಮ್? ಆಕ್ಚುಲಿ ಅವ್ರು ಶೂಟ್ ಮಾಡಿದ್ದೆ 90s ತರನೇ ಇತ್ತು. ಆಕ್ಚುಲಿ ಅಲ್ಲಿ ಏನಾದ್ರು ನಾವು ಬೇರೆ ಗ್ರಾಫಿಕ್ಸ್ ಏನು ತುಂಬಾ ಯೂಸ್ ಮಾಡಿಲ್ಲ. ಕ್ಯಾಮೆರಾಸ್ ಏನಾದ್ರು ಯೂಸ್ ಮಾಡಿದ್ರಾ ಸರ್ ಅಥವಾ ಹೇಗೆ? ಇಲ್ಲ ಮೇಡಮ್, ಅದು ಏನಾಯ್ತು ಅಂದ್ರೆ ಕ್ಯಾಮ್ರಾಮನ್ ಮತ್ತೆ ಡೈರೆಕ್ಟರ್ ಸರ್ ಸೇರ್ಕೊಂಡು ಇಡೀ ರಿಯಲ್ ನೇಚರ್ ಏನಿದೆ ಅದ್ರ ಮೇಲೆನೆ ವರ್ಕ್ ಮಾಡೋದು. ಸೊ 90s ತರ ಇರೋ ನೇಚರ್ನ ಇಲ್ಲಿ ಭದ್ರಾವತಿ ಮತ್ತೆ ಗದಗ ಅಲ್ಲಿ ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಸೊ ಯಾಕಂದ್ರೆ ನೇಚರ್ ಜೊತೆ ಶೂಟ್ ಮಾಡೋದು ತುಂಬಾ ಚಾಲೆಂಜಿಂಗ್ ಅಂತ. ಆಮೇಲೆ ಅಲ್ಲಿ ಮಳೆ ಆಗಿರ್ಬೋದು ಮತ್ತೆ ಅಲ್ಲಿ ಗಾಳಿ, ಸೊ ಎಲೆಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿದ್ದಾರೆ. ಸೊ ನೀವು ಸಿನಿಮಾ ನೋಡಿದ್ರೆ 100% 90s ಅದು 20 ವರ್ಷ ಹಿಂದೆ ಹೇಗಿತ್ತು, ಸ್ಪೆಷಲಿ ಈ 90s ಅಂತ ಬರುವಾಗ ನಮ್ಮಂತ 90s ಕಿಡ್ಸ್ ಇವಾಗ ಆಲ್ಮೋಸ್ಟ್ 40-50 years ಇರೋರಿಗೆ 20 ವರ್ಷದಿಂದ ಅವರ ನೆನಪುಗಳು ಮರುಕಳಿಸಬಹುದು. ನಾವು ಇನ್ನೊಂದೇನು ಅಂದ್ರೆ ಯಾವ್ದು ಸೆಟಪ್ ನ್ಯಾಚುರಲಿ ನಾವು ಹೋಗಿ ಅಂತ ಲೊಕೇಶನ್ ಸರ್ಚ್ ಮಾಡಿ 90s ತರ ಕಾಣಿಸೋದ ಲೊಕೇಶನ್ಸ್ ಅನ್ನ ಸರ್ಚ್ ಮಾಡಿ ನಾನು ಆಸ್ ಎ ಕೋರಿಯೋಗ್ರಾಫರ್ ಆಗಿ ಈ ಟೀಮ್ ಡೈರೆಕ್ಟರ್ ಟೀಮ್ ಆಗಿ ನನ್ನ ಸ್ನೇಹಿತ ಇದಕ್ಕೋಸ್ಕರ ಇಡೀ ಶೆಡ್ಯೂಲ್ ನಾನು ಹೋಗ್ತಿದ್ದೆ, ಸ್ಕ್ರಿಪ್ಟ್ ಅಲ್ಲಿ ಕೂತ್ಕೊಂಡಿದ್ದೆ. ಸೊ ನನ್ಗೆ ಎಲ್ಲಿ ಕಷ್ಟ ಆಯ್ತು ಅಂದ್ರೆ
ಡ್ಯಾನ್ಸ್ ಎಲ್ಲ ಏನಿಲ್ಲ, ಡ್ಯಾನ್ಸ್ ಇರ್ತಾ ಇದ್ರೆ ತುಂಬಾ ಈಸಿ, ತುಂಬಾ easy, ತುಂಬಾ ಈಸಿ. okay, ಹಾ, ಹಾ. ಇದು ಒಂದು ರೊಮ್ಯಾನ್ಸ್ ಕಾಣಿಸ್ಬೇಕಂದ್ರೆ ಹೀರೋ ಹೀರೋಯಿನ್ಗೆ ಕಣ್ಣಲ್ಲಿ ಕಾಣಿಸ್ಬೇಕು. ಅದು ತೋರ್ಸ್ಬೇಕಂದ್ರೆ 90s ಅಲ್ಲಿ ಹಂಗೆ ನಡೀತಾ ಹೌದು, ಇತ್ತು. ಹೌದು. ಅದು ತೋರ್ಸ್ಬೇಕಂದ್ರೆ ನಮಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆ ಚಾಲೆಂಜಿಂಗ್ ನಮ್ಗೆ ಯಾಕೆ ಈಸಿ ಆಯ್ತು ಅಂದ್ರೆ ನಮ್ಮ ಕ್ಲೋಸ್ ಫ್ರೀ ಆಗಿ ಮಾಡೋದು. ಎಕ್ಸ್ಪ್ರೆಷನ್ಸ್ ಅಂತ ಬರುವಾಗ ಡೈರೆಕ್ಟರ್ಸ್ ಗಳು ಗೈಡ್ ಮಾಡ್ತಾ ಹೋಗ್ತಾರೆ ಯಾವ ರೀತಿ ಇರಬೇಕು. ಸರ್ 6 ಸಾಂಗ್ಸ್ ಗಳಿದೆ ಅಂತ ಹೇಳಿದ್ರು, 6 ಸಾಂಗ್ಸ್ ನೀವೇ ಕೊರಿಯೋಗ್ರಫಿ ಮಾಡಿದ್ದೀರಾ ಅಂತ ಹೇಳಿದ್ರು. ಸೊ ಒಂದೊಂದು ಸಾಂಗ್ ವಿಭಿನ್ನತೆ ಬೇರೆ 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 ತರ ಇರುತ್ತೆ. ಸೊ ಯಾವ ನಿಮ್ಗೆ ಪರ್ಸನಲ್ ಆಗಿ ನೀವು ವರ್ಕ್ ನೋಡಿರ್ತೀರ, ನಿಮ್ಗೆ ಇಷ್ಟ ಆಗಿರೋ ಸಾಂಗ್ಸ್ ಯಾವ್ದಾದ್ರು ಓಕೆ ಹ್ಯಾವ್ ಡನ್ ಮೈ ಬೆಸ್ಟ್, ಅವಾಗ ಹೇಗೆ ಬೇಕಿತ್ತು ಅದೇ ರೀತಿ ಇದೆ ಅನ್ನೋದೇನಾದ್ರು ಅನ್ಸಿದೆಯಾ? ಎಲ್ಲ ಇಷ್ಟನೇ ಆಗುತ್ತೆ ಸಾಂಗ್. ಅಂಡ್ ನೆನಪಲ್ಲಿ ಬರೋದು ಫಸ್ಟ್ ಸಾಂಗ್, ನಾನು ಫಸ್ಟ್ ಟೈಮ್ ಮಾಸ್ಟರ್ ಆಗಿ ಆಕ್ಷನ್ ಪ್ಯಾಥೋ ಸಾಂಗ್, ಫಸ್ಟ್ ಸಾಂಗ್ ಮಾಡಿದ್ದು ಪ್ಯಾಥೋ ಸಾಂಗ್. ಸೊ ಅದು ತುಂಬಾ ನೆನಪಾಗುತ್ತೆ. ಮಳೆಹನಿ ಸಾಂಗ್ ಇಷ್ಟೊಂದು ಇಷ್ಟ, ಎಲ್ಲಾರು ಇಷ್ಟಪಡ್ತಿದ್ದಾರೆ ಮಳೆಹನಿ ಸಾಂಗ್. ಸೊ ಇನ್ನ ಏನೋ ಮಾಡ್ಬೇಕಿತ್ತು ಅಂತ ನನಗೆ ಅವಾಗೂ ನನ್ಗೆ ಅನ್ಸಿತ್ತು, ಸ್ಯಾಟಿಸ್ಫೈಡ್ ಆಗಿರಲಿಲ್ಲ. ಸೊ ಎಲ್ಲಾರು ಹೇಳ್ತಿದ್ರು ನನ್ಗೆ ಓಕೆ ಚೆನ್ನಾಗಿದೆ ಅಂದ್ರೆ ನಾವು ನೋಡಿ ಇಷ್ಟಪಡೋದು ಜನರು ರಿವ್ಯೂ ಕೊಡ್ತಾರೆ ನಮ್ಗೆ ಅನ್ಸುತ್ತೆ. ಸೊ ಸರ್ ಇಲ್ಲಿ 3 hours ಮೂವಿ ಎಡಿಟಿಂಗ್, ಡಬ್ಬಿಂಗ್, ಲಿಪ್ಸಿಂಗ್ ಆಗಿರ್ಬೋದು, ಕೆಲವೊಂದು ಕಲರ್ ಇದಾಗಿರ್ಬೋದು. ಸೊ 3 hours ತೋರ್ಸಿರ್ತೀವಿ, ಬಟ್ ಇಂದಿನ ಶ್ರಮ ಎಷ್ಟು ವರ್ಷಗಳ ಕಾಲ ಮೇಡಮ್ ಆಕ್ಚುಲಿ ನಾವು ಎಡಿಟ್ ಮಾಡಿರೋದು ಸಿನಿಮಾ ನೈಟ್ ಅಂಡ್ ಡೇ ತುಂಬಾ ವರ್ಕ್ ಮಾಡಿದ್ದೀವಿ. ನಾನು ನಮ್ಮ ಡೈರೆಕ್ಟರ್ ತರುಣ್ ತುಂಬಾ ನೈಟ್ ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ನಮ್ಗೆ ಒಂದ್ಸಲ ಎಡಿಟ್ ಮಾಡಿ ಕೊಟ್ರೆ ನಮ್ಮ ಮ್ಯೂಸಿಕ್ ಮಹಾರಾಜ್ ಸರ್ ಅಂತ ಇದ್ದಾರೆ. ಸೊ ಅವ್ರಿಗೋಸ್ಕರ ಫಾರ್ವರ್ಡ್ ಮಾಡೋದು, ಅವ್ರು ಚೆನ್ನಾಗಿ ಕುತ್ಕೊಂಡೆಲ್ಲ ವರ್ಕ್ ಮಾಡೋದು. ಸೊ ಅದು ಮ್ಯೂಸಿಕ್ ಮಾಡ್ಕೊಂಡು ಮತ್ತೆ ಇದು ಇಲ್ಲ ಈ ಶಾರ್ಟ್ ಮ್ಯಾಚ್ ಆಗ್ತಿಲ್ಲ ನೋಡಿ ಅಂತ ಹೇಳಿದ್ರು. ಸೊ ಮತ್ತೆ ಅದನ್ನ ಮಾಡಿ ತುಂಬಾ ವರ್ಕ್ ಮಾಡಿದ್ವಿ, ನೈಟ್ ಅಂಡ್ ಡೇ ವರ್ಕ್ ಮಾಡಿ. ಅಂದ್ರೆ ಆ ಟೀಮ್ ನಮ್ದು ಅಂತ ಒಂದು ಬಿಲ್ಡ್ ಆದಾಗ ಆಮೇಲೆ ಇನ್ನೊಂದೇನಾದ್ರು ಸ್ಪಾಟ್ ಅಲ್ಲೆಲ್ಲ ಎಡಿಟಿಂಗ್ ಮಾಡ್ಕೊಟ್ಟಿದ್ದಾರೆ, ಸ್ಪಾಟ್ ಎಡಿಟಿಂಗ್ ಹೋಗಿದ್ದೆ. ಸೊ ಅದರಿಂದ ನಮ್ಗೆ ತುಂಬಾ ಈಸಿ ಆಯ್ತು. ಆ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಾವು ಒಳ್ಳೆ ಓಕೆ ಶಾರ್ಟ್ಗಳನ್ನ ಎತ್ಕೊಂಡು ಏನ್ ಹೇಳ್ತಿದ್ದಾರೆ ಸೀನ್ ಮಾಡಿದಾಗ ಅಲ್ಲಿ ಎಡಿಟಿಂಗ್ ಟೇಬಲ್ ಎಲ್ಲ ನಮ್ಗೆ ತುಂಬಾ ಇಲ್ಲ. ಇಲ್ಲಿ ನಾರ್ಮಲಿ ಏನಾಗುತ್ತೆ ಅಂದ್ರೆ ಡೈರೆಕ್ಟರ್, ಸಿನಿಮಾಟೋಗ್ರಾಫರ್, ಎಡಿಟರ್ ಗೆ ಕನೆಕ್ಷನ್ ಜಾಸ್ತಿ. ಇಲ್ಲಿ ಹೆಂಗೆ ಅಂದ್ರೆ ಗಂಡ ಹೆಂಡತಿ ಸಂಬಂಧ ತರ ಅಂತ ಹೇಳ್ಬೋದು. ಇಲ್ಲಿ when it comes for director and cinematographer ಗೆ ಅಲ್ಲಿ ಯಾರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪ್ರಾಬ್ಲಿ ಅವ್ರಿಬ್ರು ಮಧ್ಯೆ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸಿನಿಮಾಟೋಗ್ರಾಫರ್ಗೂ ಮತ್ತೆ ಎಡಿಟಿಂಗ್ ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಮ 3 ಜನದ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇರುತ್ತೆ ಸರ್? ಬಿಕಾಸ್ ಅವ್ರು ಹೇಳ್ದಂಗೆ ನೀವು ಶೂಟ್ ಮಾಡ್ಬೇಕಾಗುತ್ತೆ, ಇವ್ರು ಶೂಟ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಹಿಂಗೇ ಬೇಕು, ಇದೇ ರೀತಿಲೇ ಇರಬೇಕು ಅನ್ನೋದು ಹೇಳ್ತಾರೆ. ಸೊ ಆ ತರ ಏನಾದ್ರು ಕಾನ್ಸಿಕ್ವೆನ್ಸಸ್ ಬಂದಿದ್ಯಾ? ಯಾವ ರೀತಿ ಕೋಆರ್ಡಿನೇಷನ್ ಇದೆ? 100% ಬಂದಿದೆ. ಇವಾಗ ನಾವು ಸ್ಪಾಟ್ ಅಲ್ಲಿ ಎಡಿಟಿಂಗ್ ಕುತ್ಕೋಬೇಕಾದ್ರೆ ಒಂದು ಸೀನ್ ಶೂಟ್ ಮಾಡ್ಬೇಕಾದ್ರೆ ಬೆಳಗ್ಗೆ ಸೊ ಕೇಳಿರಿ ಇದೇನ್ ಹೇಳಕ್ ಕೊಟ್ಟಿದ್ದೀರಾ, ಇದೇನ್ ಸೀನ್ ಇದು. ಸೊ ಡೈರೆಕ್ಟರ್ ಎಲ್ಲ ನಮ್ಗೆ ಎಕ್ಸ್ಪ್ಲೈನ್ ಮಾಡೋದು. ಸೊ ನಾವು ಎಡಿಟಿಂಗ್ ಮಾಡ್ಕೊಂಡು ಕುತ್ಕೋಬೇಕಾದ್ರೆ ಒಂದು ಶಾರ್ಟ್ ಮಿಸ್ ಆಯ್ತು ಅಂದ್ರೆ ಡೈರೆಕ್ಟರ್ ಕೇಳ್ತಿದ್ದೆ, ಅಣ್ಣ ಇದೊಂದು ಶಾರ್ಟ್ ಬೇಕಾಗುತ್ತೆ ಹೇಳಿ. ಸೊ ಅದು ಬರ್ತಾ ಏನಾಯ್ತು, ನಮ್ಮ ಕ್ಯಾಮ್ರಾಮನ್ ಆಲೇಶ್ ಅಣ್ಣ ಬಂದ್ಬಿಟ್ಟು ಸಪ್ಪಟ್ಟಿಗೆ ಹೋಗಿ ಸೊ ಹೋಗಿ ಅಣ್ಣ ಈ ಶಾರ್ಟ್ ಬೇಕಾಗುತ್ತೆ ಅಂತ ಅವರು ಆಲೇಶ್ ಅಣ್ಣ ಬಂದ್ಬಿಟ್ಟು ಡೈರೆಕ್ಟರ್ ಕೇಳ್ತಿರ್ಲಿಲ್ಲ, ನನ್ನನ್ನ ಕೇಳ್ತಿದ್ರು ಮತ್ತೇನೋ ಶಾರ್ಟ್ ಬೇಕಾ ಏನ್ ಬೇಕು ಅಂತ ಕೇಳಿ ನಾವಿಬ್ರು ಡಿಸ್ಕಸ್ ಮಾಡಿದ್ರೆ ನಮ್ಮ ಡೈರೆಕ್ಟರ್ ಆರಾಮಾಗಿ ಎಲ್ಲ ಸೂಪರ್ ಆಗಿದೆ ಮಾಡಿ ಅಂತ ಒಂದು ಭರವಸೆ ಕೊಟ್ಟು ಒಂದು ನಂಬಿಕೆ ಇಟ್ಟು ಸರ್ ಬೀಂಗ್ ಎಡಿಟರ್ ನೀವೆಲ್ಲ ಆದ್ಮೇಲೆ ಫಸ್ಟ್ ನೀವು ನೋಡ್ತೀರಾ ಕೂತ್ಕೊಂಡು. ಬಿಕಾಸ್ 3 hours ಆಫ್ ಸಿನಿಮಾ ಯಾರು ಫಸ್ಟ್ ನೋಡ್ತಾರೋ ಗೊತ್ತಿಲ್ಲ, ಬೀಂಗ್ ಎಡಿಟರ್ ನೀವು ನೋಡ್ತೀರಾ ಫಸ್ಟ್. ಔಟ್ಪುಟ್ ಬರೋಕ್ಕಿಂತ ಮುಂಚೆ ನೀವುಗಳು ಎಷ್ಟು ಸತಿ ಕ್ರಾಸ್ ವೆರಿಫಿಕೇಶನ್ಸ್ ಮಾಡ್ತೀರಾ ಗೊತ್ತಿರುತ್ತೆ. ಅದಕ್ಕೋಸ್ಕರ ಸೊ ನೀವು ಹಂಗ್ ಲೆಕ್ಕ ನೋಡ್ರೆ ನೀವೇ ಫಸ್ಟ್ ಆಡಿಯನ್ ಅಂತ ಅಲ್ವಾ? ಲೈಕ್ ಡೈರೆಕ್ಟರ್ ಅವ್ರ ಪಾಡಿಗೆ ಅವ್ರ ಆಕ್ಷನ್ ಕಟ್ ಹೇಳ್ತಾರೆ ಮಾಡ್ತಾರೆ, ಕೊರಿಯೋಗ್ರಾಫರ್ಸ್ ಅಲ್ಲಿ ಇದು ಮಾಡ್ತಾರೆ. ಬಟ್ 24 hours ಅಲ್ಲಿ ಮಾನಿಟರ್ ಮುಂದೆ ಕೂತು ಯಾವ ರೀತಿ ಎಲ್ಲೆಲ್ಲಿ ತಪ್ಪಿದೆ, ಲಿಪ್ಸಿಂಗ್ ಹೇಗಾಗಿದೆ, ಬಂದಿದೆ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ನೀವು ನೋಡಿದ್ದೀರಾ. ಸೊ ಯು ಬೀಂಗ್ ಅ ಫಸ್ಟ್ ಆಡಿಯನ್ಸ್, ಮೂವಿ ಹೇಗಿದೆ? ಮೂವಿ ತುಂಬಾ ಅದ್ಭುತವಾಗಿದೆ. ಈ ಲಿಪ್ಸಿಂಗು ಅದು ಇದಕ್ಕೆ ನನಗೆ ತುಂಬಾ ಬ್ಯಾಕ್ ಸಪೋರ್ಟ್ ಆಗಿದ್ದು ನಮ್ಮ ಮಹಾರಾಜ್ ಸರ್. ಸೊ ಅವರು ಚೆನ್ನೈಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್, ಸೊ ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ಫ್ರೇಮ್ ಕೂಡ ಅಷ್ಟೇ ಎಲ್ಲ ಕುತ್ಕೊಂಡು ಎಲ್ಲರೂ ಚೆಕ್ ಮಾಡ್ಕೊಂಡು ಅವ್ರು ಬರೀ ಮ್ಯೂಸಿಕ್ ಮಾಡಿಲ್ಲ, ಅವರು ಕುತ್ಕೊಂಡು ಎಡಿಟಿಂಗ್ ಟೇಬಲ್ ಮಾಡ್ಕೊಂಡು ಇಲ್ಲ ಇದನ್ನ ಹಿಂಗ್ ಮಾಡೋಣ ಹಂಗೋಣ ಅಂತ ಅವರು ಐಡಿಯಾ ಕೊಟ್ಟು ಸೊ ಎಲ್ಲರೂ ಸೇರಿ ಮಾಡಿರೋದು. ಸೊ ಒಂದ್ಸಲ ಎಡಿಟಿಂಗ್ ಆದ್ಮೇಲೆ ಮತ್ತೆ ನಾವಾಗಿ ಕೊರಿಯೋಗ್ರಾಫರ್ ಆಗಿರಲಿ ಮತ್ತೆ ಡೈರೆಕ್ಟರ್ ಆಗಿರಲಿ ಕ್ಯಾಮ್ರಾಮನ್ ಸರ್ ಬಂದು ಎಲ್ಲ ನೀಟಾಗಿ ಕುತ್ಕೊಂಡು ನೋಡಿ ಒಂದು ಟೀಮ್ ವರ್ಕ್ ಮಾಡೋದು. ಎಲ್ಲ ಆದ್ಮೇಲೆ ಇವಾಗ ಶೂಟ್ ಆದ್ಮೇಲೆ ಅವ್ರ ಕೆಲಸ ಮುಗಿದು ಕೆಲಸ ಮುಗಿದ ಅಥವಾ ಇಲ್ಲ ಟೀಮ್. ಸೊ ಎಲ್ಲ ಒಂಥರ ಇಲ್ಲ ಇದು ನಮ್ದು ಏನೋ ಮಾಡಬೇಕು ಅಂತೆಲ್ಲ ಹೊಸಬರಿ ಇರೋದ್ರಿಂದ ಸೊ ಒಂದು 100% ಎಲ್ಲರೂ ಎಫರ್ಟ್ ಹಾಕಿ ಮಾಡಿದ್ದಾರೆ.
ಸೊ ನಾವು ಅದೇ ತರ ಕೆಲಸ ಮಾಡಿದ್ವಿ. ಸರ್ ಟೀಮ್ ಅಂತ ಹೇಳಿದ್ರೆ ಯಾರೇ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಕೊರಿಯೋಗ್ರಾಫರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನೀವು ಮಾಡಿರೋ ಕೆಲಸ ನಿಮ್ಗೆ ನೆಕ್ಸ್ಟ್ ಆಪರ್ಚುನಿಟಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಈ ಮೂವಿ ಮಾಡಿದ್ಮೇಲೆ ನಿಮ್ಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರುತ್ತೆ, ಅವ್ರು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ. ನೆಕ್ಸ್ಟ್ ನೀವು ಅದು ನೋಡಿದ ತಕ್ಷಣ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನೀವು ನೆಕ್ಸ್ಟ್ ಲೆವೆಲ್ ಈ ತರ ಮೂವಿ ಮಾಡ್ಬೇಕು, ಈ ತರ ಕೆಲವು ಗ್ರಾಫಿಕ್ಸ್ ಇರುತ್ತೆ, ಕೆಲವು ಆಕ್ಷನ್ಸ್ ಇರುತ್ತೆ, ಕೆಲವೊಂದು ಮೂವಿಗಳಲ್ಲಿ ಎಡಿಟಿಂಗ್ ವಿಲ್ ಬಿ ದ ಮೇನ್ ಪಾರ್ಟ್. 100%. ಇವಾಗ ನಮ್ಗೆ ಅನಿಮೇಷನ್ಸ್ ಎಲ್ಲ ಬಂತು ಅಂತ ಹೇಳುವಾಗ ವಿತೌಟ್ ಎಡಿಟರ್ ನಾವೇನು ಮಾಡಕ್ಕಾಗಲ್ಲ. ಸೊ ಅಲ್ಲಿ ಎಡಿಟರ್ ಆಕ್ಟ್ಸ್ ಆಸ್ ಅ ಪಿಲ್ಲರ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಅಪ್ಕಮಿಂಗ್ ಮೂವೀಸ್ ಯಾವ್ದು ಲೈನ್ ಅಪ್ ಆಗಿದೆ? ಈ ಮೂವೀಸ್ ಇಂದ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಮೇಡಮ್ ಆಕ್ಚುಲಿ ಈ ಮೂವಿಯಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಆಲ್ರೆಡಿ ನಮಗೆಲ್ಲ ಕಾಲ್ಸ್ ಬಂದಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಫ್ರೆಂಡ್ಸ್ ಇವಾಗ ಫ್ರೆಂಡ್ ಒಂದು ಸಿನಿಮಾ ಮಾಡ್ತಿದ್ದಾರೆ ಆಲ್ರೆಡಿ, ಸತ್ಯರತ್ನ ಅಂತ. ಅವ್ರದ್ದೊಂದು ಪ್ರಾಜೆಕ್ಟ್ ಆಲ್ರೆಡಿ ಮಾತುಕತೆ ನಡೀತಿದೆ. ಸೊ ಹಿಂಗೆಲ್ಲ ಒಂದು 2-3 ಪ್ರಾಜೆಕ್ಟ್ ಸಿಕ್ಕಿದೆ, ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಚಿನಿ ಮಾಸ್ಟರ್ ಸರ್ ಜೊತೆ ಮಾಡ್ತೀನಿ ಅಂತ ಹೇಳುವಾಗ ಈಸ್ ವೆರಿ ಲೆಜೆಂಡರಿ ಕೊರಿಯೋಗ್ರಾಫರ್ ಅಂತಾನೆ ಹೇಳ್ಬೋದು. ಸೊ ಅವ್ರ ಜೊತೆ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಏನಾದ್ರು ಹೇಳ್ಕೊಡೋದಾದ್ರೆ, ಅಂಡ್ ಗಣೇಶ್ ಆಚಾರ್ಯ ಸರ್ ಅವರಿಬ್ಬರ ಬಗ್ಗೆ. ಚಿನಿ ಮಾಸ್ಟರ್ ಜೊತೆ ನಾನು ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿರೋದು ಒಂದು ಪ್ರಾಪರ್ಟೀಸ್ ನ ಯಾವ ರೀತಿ ಯೂಸ್ ಮಾಡೋದು. ಒಂದು ಚಿಕ್ಕ ಪ್ರಾಪರ್ಟೀಸ್ ನ ಇಟ್ಕೊಂಡು 1000 ಪ್ರಾಪರ್ಟಿ, ಒಂದು ಚಿಕ್ಕ ಒಂದು ಏನಾದ್ರು ಬಲೂನ್ಸ್ ತಗೊಂಡು 1000 ಬಲೂನ್ಸ್ ಅಲ್ಲಿ ಯಾವ ರೀತಿಯಾಗಿ ಶಾರ್ಟ್ ತಗೋಬೇಕು ಅಂತ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್, ಆ ಫೀಲ್ ಕೊಡ್ತಿದ್ರು. ಅಂಡ್ ಗಣೇಶ್ ಆಚಾರ್ಯ ಅವರು ಎಕ್ಸ್ಪ್ರೆಷನ್ಸ್, ಅವರಿಂದ ತುಂಬಾ ಕಲಿತೆ ನಾನು. ಎಕ್ಸ್ಪ್ರೆಷನ್ಸ್, ಕ್ಯಾಮ್ರಾ ಜೊತೆಲಿ ಯಾವ ರೀತಿಯಾಗಿ ರೊಮ್ಯಾನ್ಸ್ ಮಾಡೋದು ಜೊತೆ ಅವರು ತುಂಬಾ ಕಲಿತೆ. ಅಂಡ್ ಅವರು ಇಬ್ರು ಲೆಜೆಂಡ್ಸ್. ಅಂಡ್ ಅವ್ರ ಮುಂದೆ ಅವ್ರ ಜೊತೆಲಿ ನಾನು ಇದ್ದು ಐ ಆಮ್ ವೆರಿ ಲಕ್ಕಿ. ಸೊ ಅವರಿಂದ ತುಂಬಾನೇ ಕಲಿತೆ. ನನಗೆ ಲೆನ್ಸ್, ಕ್ಯಾಮ್ರಾ ಏನು ಗೊತ್ತಿರಲ್ಲ, ಲೈಟ್ಸ್ ಏನು ಗೊತ್ತಿರಲ್ಲ. ಸೊ ಅವ್ರ ಜೊತೆ ಇದ್ದು ನಾನು ಇಂಡಸ್ಟ್ರಿ ಈ ರೀತಿ ಕ್ಯಾಮ್ರಾನು ಇದೆ ಅಂತ ನಾನು ಅವ್ರ ಜೊತೆ ಸೊ ಈ ಮೂವೀಸ್ 6 ಸಾಂಗ್ಸ್ ಇದೆ ಸರ್. ನೀವು ಹೇಳಿದ್ರಿ ಜಾಸ್ತಿ ಡಾನ್ಸ್ ಇಲ್ಲ, ಬಟ್ ಎಕ್ಸ್ಪ್ರೆಷನ್ಸ್ ಕೆಲವೊಂದು ಮೂಮೆಂಟ್ಸ್ ನನಗೆ ತುಂಬಾ ಚಾಲೆಂಜಿಂಗ್ ಆಯ್ತು ಅಂತ. ಯಾವ ರೀತಿ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ? ಹೌ ಕೋಆರ್ಡಿನೇಟಿಂಗ್ ವಾಸ್ ಲೈಕ್ ಹೀರೋಯಿನ್ ನಿಮ್ಮ ಕೊರಿಯೋಗ್ರಫಿ ಆಗಿರ್ಬೋದು, ನಿಮ್ಮ ಗೈಡೆನ್ಸ್ ಆಗಿರ್ಬೋದು, ಯಾವ ರೀತಿ ಅವರು ಕೋಆಪರೇಟ್ ಮಾಡ್ತಾರೆ? ಫಸ್ಟ್ ನಾನು ಹೋಮ್ವರ್ಕ್ ಮಾಡ್ಬೋದು. ಫಸ್ಟ್ ಶೆಡ್ಯೂಲ್ 1 ವೀಕ್ ಬಿಫೋರ್ ಹೀರೋ ಹೀರೋಯಿನ್ಸ್ ನಮ್ಮ ಸ್ಟುಡಿಯೋ ಕರ್ಕೊಂಡು ಅವರು ಯಾವ ರೀತಿಯಾಗಿ ಎಕ್ಸ್ಪ್ರೆಷನ್ಸ್ ನಾನು ವರ್ಕ್ ಮಾಡ್ತಿದ್ದೆ ವಿತ್ ನಮ್ಮ ಕನ್ನಡ ಪದಗಳಲ್ಲಿ ಹೇಳ್ಕೊಡ್ತಿದ್ದೆ. ಫೇಸ್ ಎಕ್ಸ್ಪ್ರೆಷನ್ಸ್ ಹಿಂಗಿರುತ್ತೆ. ಸೊ ಅದಾದ ನಂತರ ಒಂದು ಚಾಲೆಂಜಿಂಗ್ ಏನಂದ್ರೆ ಸಿಚುವೇಶನ್ ಸಾಂಗ್ಸ್, ಕ್ಯಾರೆಕ್ಟರ್ ಅಂಡ್ ಲಾಜಿಕ್ ಇರಬೇಕು, ಕತೆ ಬಿಟ್ಟ ಹಂಗಿಲ್ಲ, ಅದೇ ಒಂದು ಚಾಲೆಂಜಿಂಗ್. ಸೊ ಅದು ಮಾಡೋದಕ್ಕೆ ತುಂಬಾ ಇಷ್ಟ ಆಯ್ತು ನನಗೆ. ಸೊ ಇವ್ರಿಬ್ರು ಇದಾರಲ್ವ, ಹೀರೋ ಹೀರೋಯಿನ್, ಫಸ್ಟ್ ಶೆಡ್ಯೂಲ್ ಸಾಂಗ್ ಮಾಡಿದಾಗ ಹೀರೋ ಸರ್ಗೆ ಒಂದು ಪ್ಯಾಥೋ ಸಾಂಗ್ ಮಾಡ್ಬೇಕು, ಅವ್ರು ಕೊಟ್ಟಿದ್ದ ಫೀಲಿಂಗ್ಸ್ ಅಲ್ಲಿ ನನ್ಗೆ ತುಂಬಾ ಈಸಿ ಆಗಿತ್ತು. ಎಸ್ ಇವರು ಇಬ್ರು ಪ್ರೂವ್ ಮಾಡ್ಬಿಟ್ರು ನನಗೆ, ಎಸ್ ಇವರು ಏನ್ ಬೇಕಾದ್ರೂ ಮಾಡಿಸ್ಬೋದು ಇವ್ರಿಗೆ ಅಂತ. ಅವ್ರು ಒಂದು ಲೆವೆಲ್ ಮುಂದೆ ಬಂದಾಗ ನಾನು ಹೋಗಿಕ್ಕೆ ಸಾಧ್ಯ ಆಯ್ತು, ಇನ್ನೊಂದು ಲೆವೆಲ್ ಹೋಗೋಣ ಅಂತ. ಅಂಡ್ ಹೀರೋಯಿನ್ ನೋಡಿದ್ರು ಹಾಡಲ್ಲಿ ಎಕ್ಸ್ಪ್ರೆಷನ್ಸ್ ಅದ್ಭುತವಾಗಿ. ಒಂದು ಶ್ರೀದೇವಿ ಅಂದ್ರೆ ನನಗೆ ತುಂಬಾ ಇಷ್ಟ, ಶ್ರೀದೇವಿ ಅವರ ಎಕ್ಸ್ಪ್ರೆಷನ್ಸ್. ಸೊ ನಾನು ಅವರ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಹೀರೋಯಿನ್ ಶ್ರೀದೇವಿ ತೋರಿಸೋ ಒಂದು ಟ್ರೈ ಮಾಡಿದ್ದೀನಿ. ಸೊ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹೌದು ಸರ್, ಬಿಕಾಸ್ ಆಸ್ ಅ ಟೀಮ್ ಪ್ರತಿಯೊಬ್ರು ಇಂಪಾರ್ಟೆಂಟ್ ಆಗ್ತಾರೆ. ಸೊ ನಿಮಗೂ ಹಾಗೂ ನಿಮ್ಮ ತಂಡಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ, ಬರೋ 28ನೇ ತಾರೀಕು ಫೆಬ್ರವರಿ ಮೂವಿ ರಿಲೀಸ್ ಆಗ್ತದೆ. ಸೊ ಇಬ್ರಿಗೂ ಆಲ್ ದ ಬೆಸ್ಟ್. ಅಂಡ್ ಜೊತೆಗೆ ಬರೋ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳು ನಿಮಗೆ ಒಳ್ಳೆದಾಗಲಿ ಅಂತ ವಿಶ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.